ಇವತ್ತು ಸ್ಯಾಟರ್ಡೆ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. 5 ನಿಮಿಷದಲ್ಲಿ ಮಾಡ್ಕೊಂಡು 2 ಈರುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಗುಡ್ ಈವ್ನಿಂಗ್. ಜಾಗ್ರೆ ಪೌಡರ್ನ ಯೂಸ್ ಮಾಡಿದ್ರೆ ಅದು ಸ್ವಲ್ಪ ನೋಡಿ ಏನಂತ ನಿಜಕ್ಕೆ ಇಟ್ಟಾಗ ಮಾಡ್ತೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯಾ ವ್ಲಾಗ್. ಇವತ್ತು ಸ್ಯಾಟರ್ಡೆ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ನೆನ್ನೆಲ್ಲ ಬೆಟ್ಟಕ್ಕೆ ಹೋಗಿದ್ವಲ್ಲ, ತುಂಬ ಟಯರ್ಡ್ ಆಗಿತ್ತು. ಬಂದಮೇಲೂ ನಿದ್ದೆ ಮಾಡಿರಲಿಲ್ಲ, ಹಾಗಾಗಿ ಒಂಚೂರು ಲೇಟಾಗಿದ್ದೆ. ಆಯುಷ್ ಇವತ್ತು ಅವರೇ ಎಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ. ನೆನ್ನೆನೆಲ್ಲ ರೆಡಿ ಮಾಡಿದ್ದೆ. ಬೆಳಿಗ್ಗೆ ಎದ್ದು ದೀಪ ಒಂದು ಹಚ್ಚಿ ಸ್ಕೂಲ್ಗೆ ಹೋಗಿ ಆಲ್ರೆಡಿ ಬಂದಿದ್ದಾರೆ. ಎಷ್ಟು ಗಂಟೆಗೆ ಬಂದಿದ್ದ? 10:30ಗೆ. ನಾನು ಆಗ್ತಾನೆ ಎದ್ದಿದ್ದೀನಿ, ಅಷ್ಟು ಬೇಗ ಹಾಗೆ ಸ್ಕೂಲು ಮುಗಿಸ್ಕೊಂಡ್ಬಿಟ್ಟಿದ್ದಾನೆ. ಆಯುಷ್ ಏನಿಗೆ ಬೇಗ ಬಂದಿದ್ದ? ಆಯುಷ್ ಸ್ಕೂಲಲ್ಲಿ ಮೀಟಿಂಗ್ ಇತ್ತು, ಅದಕ್ಕೆ ಬೇಗ ಬಂದೆ. ಇಲ್ಲಿ ನೋಡಿ, ಎದ್ದು ಮಲ್ಕೊಂಡು ಹೊಟ್ಟೆ ಹಶ್ವಾಗ್ತಾಯಿದೆ, ತಿಂಡಿ ಕೊಟ್ಟಿಲ್ಲ ಅಂತ ಹಿಂಗೆ ಮಸ್ತಿ ಮಾಡ್ತಾ ಇರೋದು. ಟೈಮ್ ಇಲ್ಲ, ಲೇಟಾಗಿದೆ ಅಂದಾಗ ತುಂಬ ಐಟಮ್ಸ್ ಏನು ಬೇಡ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಇತ್ತು ಅಂದರೆ ಜಸ್ಟ್ ಒಂದು 10 ನಿಮಿಷದಲ್ಲಿ ಇದನ್ನು ಮಾಡ್ಕೊಂಡು. ಯೂಶ್ವಲಾಗಿ ನನಗೆ ರೈಸ್ ಐಟಮ್ ಅಂದರೆ ಇಷ್ಟ, ಹಾಗಾಗಿ ರೈಸ್ ಐಟಮಲ್ಲೇ ಬೇರೆ ಬೇರೆ ರೀತಿ ನಾನು ಟ್ರೈ ಮಾಡ್ತಾ ಇರ್ತೀನಿ. ಈಸಿಯಾಗಿ ಕ್ವಿಕ್ಕಾಗಿ ಆಗೋ ಥರ ರೈಸ್ ಐಟಮ್ನ ನಾನು ಜಾಸ್ತಿ ಮಾಡ್ಕೊಳ್ತೀನಿ. ಬರೀ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ ಅಲ್ಲ, ಈಗ ಮಧ್ಯಾಹ್ನ ಸಾಂಬಾರು ಏನಾದರೂ ಮಾಡಿಲ್ಲ ಅಂದಾಗ ನೈಟ್ 1 ಟೈಮ್ಗೆ ಏನಾದರೂ ಬೇಕು ಅಂತ ಕೂಡ ಈ ಥರದನ್ನ ನಾನು ಜಾಸ್ತಿನೇ ಮಾಡ್ಕೊಳ್ತಾ ಇರ್ತೀನಿ. ವಾಂಗಿಭಾತ್ಗೆಲ್ಲ ನೀವು ಕಟ್ ಮಾಡ್ಕೊಳ್ತೀರಲ್ಲ, ಆ ಥರ ಚಿಕ್ಕ ಚಿಕ್ಕದಾಗಿ ಉದ್ದದಾಗಿ ನೋಡಿ ಈ ಥರ ಕಟ್ ಮಾಡ್ಕೊಂಡ್ರೆ ಸಾಕು. ಬೇಕಾಗಿರೋಂಥ ಪದಾರ್ಥಗಳು 1-2 ಟೊಮೊಟೊ, 1-2 ಈರುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಕ್ಯಾಪ್ಸಿಕಮ್ಮು. ಇನ್ನು ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಡ್ರೈ ಐಟಮ್ಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ. 1-2 ಸ್ಪೂನ್ ಕಡಲೆಬೇಳೆ, 1-2 ಸ್ಪೂನ್ ಉದ್ದಿನಬೇಳೆ, 1-2 ಸ್ಪೂನ್ ಕಡಲೆಬೀಜ, ಸ್ವಲ್ಪ ಸೋಂಪು, ಜೀರಿಗೆ, ಮೆಂತ್ಯ, ಒಂದು 4-5 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 3 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಸ್ವಲ್ಪ ಕರ್ಬೇವಿನ ಸೊಪ್ಪು. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಧನಿಯನ್ನು ಕೂಡ ಹಾಕೊಳ್ಳಿ. ಧನಿಯಾ ಖಾಲಿ ಆಗಿದೆ ಮನೇಲಿ, ಹಾಗಾಗಿ ನಾನು ಹಾಕ್ತಾ ಇಲ್ಲ. ಧನಿಯಾ ಪದಾರ್ಥವನ್ನು ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚಿಟ ಚಿಟ ಅಂತ ಸೌಂಡ್ ಬರ್ತಾ ಇದೆ. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಧನಿಯಾ ಇದ್ದರೆ ಡೈರೆಕ್ಟ್ ಧನಿಯಾನೇ ಹಾಕ್ಕೊಳ್ಳಿ. ನಾನು ಧನಿಯಾ ಮನೇಲಿ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ, ಒಂಚೂರು ಹಿಂಗೆ ಹಾಕೊಳ್ಳಿ. ಕರ್ಬೇವಿನ ಸೊಪ್ಪು, ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮೆಟೊ ಕೂಡ ಫ್ರೈ ಆಗಿದೆ. ಈಗ ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಆಗಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 3-3.5 ಸ್ಪೂನಷ್ಟು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ 1.5-2 ಸ್ಪೂನಷ್ಟು ಪೌಡರ್ ಉಳಿದಿದೆ. ಈ ಪೌಡರ್ನ ನೀವು ಒಂದು 15 ಡೇಸ್ಗೋ ಅಥವಾ 1 ಮಂತ್ಗೋ ಆಗೋ ಥರನೂ ಕೂಡ ಮಾಡಿ ಇಟ್ಕೊಳ್ಬೋದು. ಆವಾಗ ಬೆಳಗ್ಗೆ ಟೈಮು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇನ್ಸ್ಟೆಂಟಾಗಿ ಬೇಗ ತಿಂಡಿನ ಪ್ರಿಪೇರ್ ಮಾಡ್ಬೋದು. ಪೌಡರ್ ಹಾಕಿದ್ಮೇಲೆ ಮತ್ತೆ ಎಲ್ಲ ಜಾಸ್ತಿ ಫ್ರೈ ಮಾಡೋದೇನು ಬೇಡ. ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಈಗ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ಮಾಡ್ಕೊಳ್ಬೇಕಾದ್ರೆ ಉಪ್ಪು ಹಾಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಉದುರುದ್ರಾಗುತ್ತೆ. ರೈಸ್ ಐಟಮ್ ಅಂದರೆ ಈ ಚಿತ್ರಾನ್ನ, ಪುಳಿಯೋಗರೆ, ಬಾತು ಇದಂತ ಅವಾಗವಾಗ ಮಾಡ್ತಾನೆ ಇರ್ತೀವಿ. ಬಟ್ ಈ ಕ್ಯಾಪ್ಸಿಕಮ್ ರೈಸ್ನ ಒಂದ್ಸಲಿ ಟ್ರೈ ಮಾಡಿ, ನಿಜವಾಗ್ಲೂ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೀವೇ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ. ಹಾಗೆ ಮಾಡೋದಕ್ಕೂ ಕೂಡ ಅಷ್ಟೇ ಈಸಿ. ನಿಮ್ಗೆ ಇನ್ನೂ ಕ್ವಿಕ್ಕಾಗಿ ಆಗಬೇಕು ಅಂತ ಹೇಳಿದ್ರೆ ಒಂದಿನ ಮುಂಚೆನೇ ಪೌಡ್ರನ್ನ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಅಥವಾ ಒಂದು 15 ಡೇಸ್ಗೋ 1 ಮಂತ್ಗೋ ಒಂದ್ಸಲಿ ಕೂಡ ನೀವು ಪೌಡ್ರ್ ರೆಡಿ ಮಾಡಿ ಇಟ್ಕೊಳ್ಬೋದು. ನಿಜವಾಗ್ಲೂ ರೈಸ್ ಐಟಮ್ ಇಷ್ಟಪಡೋರು ಇದನ್ನು ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ.
ಗುಡ್ ಈವ್ನಿಂಗ್. ಏನಕ್ಕೆ 30 ಮಿನಿಟ್ಸ್ ಲೇಟು? ಏನೋ ವರ್ಕ್ ಕೊಟ್ಟಿದ್ದು ಮಾಡ್ತಿದ್ವಿ. ಏನೋ ವರ್ಕಾ? ಕಸ ಗುಡಿಸೋದ, ಮನೆ ಒರೆಸೋದ? ನಗು ಬರ್ಲಿಲ್ವಾ? ಪ್ಲೀಸ್. Yes. ಎಲ್ಲಿಂದ ಕಲ್ತ್ಕೊಂಡೆ? I want coffee. ವೈ ಈ ನೋಡಿ ಇಲ್ಲಿ ಎಳೆ ಮಕ್ಳು ಥರ. ಆಯುಷ್, ನಿಮ್ಗೆ ಏಜ್ ಎಷ್ಟು? ಗೊತ್ತಿಲ್ಲ. ಗೊತ್ತಿಲ್ಲ. 4-5 ಇಯರ್ಸ್ ಹುಡುಗನ ಥರ ಆಡ್ತಾ ಇದ್ದಾನಲ್ಲ ಅಂತ. 10th 14 ಇಯರ್ಸ್ ಆಡ್ತಾ ಇರೋದು ನೋಡಿ. ಅಮ್ಮ ಕಾಫಿ. ಚಾರ್ಜ್ ಆಗುತ್ತೆ. I want coffee. ಕಾಫಿ ಬೇಕು ಅಂದರೆ ಬೇಕು. ನಾನು ಹೇಳಿದ್ ಮಾಡಬೇಕು. ಜಸ್ಟ್ 90. ನಮಗೆಲ್ಲ ಗೊತ್ತಾಗೋಯ್ತು. ಕಾಫಿ ಪ್ರೈಸ್ ಕೇಳಬಾರ್ದು. ದೊಡ್ಡ ಪ್ರೈಸ್ ಆಯಿತು. ಜಸ್ಟ್ 91ಇಂದ 95% ಒಳಗಡೆ ಬಂದರೆ ಸಾಕು. ಕಾಫಿಗೆಲ್ಲ ಕೇಳಬಾರ್ದು. ಟೆಸ್ಟಲ್ಲಿ ಎಕ್ಸಾಮ್ ಅಲ್ವಾ? ಎಕ್ಸಾಮಲ್ಲಿ ಲಾಸ್ಟ್ ಎಕ್ಸಾಮಲ್ಲಿ ಟೆಸ್ಟಲ್ಲಿ ಎಷ್ಟು ಬಂದಿದ್ದು ಪರ್ಸೆಂಟೇಜು? 88ಇಂದ 90 ಒಳಗಡೆ ಆದರೂ ಬರಬೇಕು. ಅದಕ್ಕಿಂತ ಜಾಸ್ತಿ ಬಂದರೆ ಖುಷಿ. ಓಕೆನಾ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇದೆಲ್ಲ ಚಳಿ ಇದೆಯಲ್ಲ ಅಂತ ಅಂದ್ಬಿಟ್ಟು ನೆನ್ನೆ ಸಂಜೆ ಟ್ಯೂಷನಿಗೆ ಬಂದಾಗ ಕಾಫಿ ಮಾಡಿ ಏನು ಮಾಡ್ಕೊಟ್ಟಿದ್ದೆ ಆಯುಷ್? ತಿಂಡಿ ಏನು ಮಾಡಲಿಲ್ಲ ಅಲ್ವಾ? ಮಾಡಿಕೊಟ್ಟಿದ್ದಕ್ಕೆ ಇವತ್ತು ಕಾಫಿ ಬೇಕಂತೆ. ಕಾಫಿ ಮಾಡೋದೇ ಕಡಿಮೆ, ಬಟ್ ಮಾಡಿದ್ರೂ ಶುಗರ್ ಎಲ್ಲ ಯೂಸ್ ಮಾಡಲ್ಲ. ಒಂಚೂರು ಕೀರು ಆ ಥರದಕ್ಕಾದ್ರೆ ಮಾತ್ರ ಮಾಡ್ತೀನಿ, ಇಲ್ಲಾಂದರೆ ಜಾಗ್ರಿ ಪೌಡ್ರನ್ನ ಯೂಸ್ ಮಾಡೋದು. ಅದು ಸ್ವಲ್ಪ ತುಂಬ ಸ್ವೀಟ್ ಇದ್ರೆ ಕಾಫಿ ಆ ಫ್ಲೇವರ್ ಕಾಫಿ ಫ್ಲೇವರೇ ಅನ್ಸಲ್ಲ. ಆ ಥರ ಮೈಲ್ಡ್ ಆಗಿರಬೇಕು ಶುಗರ್, ಆವಾಗ ಏನೋ ಒಂಥರ ತೃಪ್ತಿ ಅನಿಸುತ್ತೆ ಕಾಫಿ. ಕೆಳಗಡೆ ಆಯುಷ್ ಫ್ರೀ ಅಂತ ಕೊಟ್ಟೆ. ಈಗ ನೀನೇನು ಕೇಳಿದ ಆಯುಷ್? ಬರೀ ಕಾಫಿ ತಾನೆ? ಬಿಸ್ಕೆಟ್ ಕೇಳಿದ ನೀನು? ಬಿಸ್ಕೆಟ್ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ. ಕಾಫಿ ಕೇಳಿದ್ರೆ ಕಾಫಿ ಮಾತ್ರ ಕುಡಿಬೇಕು ಅಷ್ಟೇ. ನೋಡಿ ನೋಡಿ ಹಿಂಗೆ ವಿಡಿಯೋನ ಬೇರೆ ಯಾರು ನೋಡ್ತಾ ಇಲ್ಲ ಅಂತ ನಮ್ಮ ವಿಡಿಯೋ ನಾವೇ ನೋಡ್ಕೊಳ್ಳೋದು ವಾಚ್ ಟೈಮ್ಗೋಸ್ಕರ. ಆದ್ರೂ ಒಂದೊಂದ್ಸಲಿ ಅನ್ಸುತ್ತೆ ಅಷ್ಟು ಕೆಟ್ಟದಾಗಿ ವಿಡಿಯೋ ಮಾಡ್ತೀನ ನಾನು, ಯಾರಿಗೂ ಇಷ್ಟ ಆಗದೆ ಇರೋಷ್ಟು, ಯಾರಿಗೂ ನೋಡದೆ ಇರೋಷ್ಟು ಅನ್ಸುತ್ತೆ. ಬಟ್ ಏನು ನೋಡಿ ಏನಂದ ಕೆಟ್ಟದಾಗ ಮಾಡ್ತೇನೆ, ನಿಜ ಕೆಟ್ಟದಾಗ ಮಾಡ್ತೀನಿ ಅಂತ ನೋಡಿ. ಇಂಥ ಮಕ್ಕಳು ಬೇಕಾ ಯಾರಿಗಾದ್ರು? ಕೆಟ್ಟದಾಗ ಅಂದೇ ಹೋದ್ರು ದುಶ್ಮನ್ ಕಹಾ ಹೈ ಅಂದ್ರೆ ಪಕ್ಕದಲ್ಲಿ ಅಂತ. ಚೆನ್ನಾಗಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಏನ್ ಮೈನಸ್ ಏನ್ ಚೆನ್ನಾಗಿಲ್ಲ ಅಂತಂದ್ರೆ ಎಲ್ರು ಕಾಮೆಂಟ್ ಮಾಡಿ. ಅದು ನನಗೋಸ್ಕರ ಅಲ್ಲ, ಆಯುಷ್ಗೋಸ್ಕರ. ನೋಡಿ ಎಂತ ಮಗ, ಅಮ್ಮ ತಿಂತ ಇರ್ದಾಗ ನಿಂತ್ಕೊಳ್ಳೋಂಥ ಮಗ ಬೇಕಾ ಯಾರಿಗಾದ್ರು ಈ ತರ? ಪ್ಲೇಟು ಸಿಂಕಲ್ ಇಟ್ಟು ಬಂದ್ರೆ ಗೆದ್ದೆ, ಇಡೋಗಿ ಕಷ್ಟ.